ಸಂದು ಪಸ್ಕ ಇಂಗ್ಲೀಷ್ ಆಗಿ ಹೊಡಿಬೇಕು ಸರ್. ನೀನು ಕನ್ನಡ ಇದ್ದಾನೆ, ಕನ್ನಡ ಬಿಕ್ಸ ಇದ್ದಿದ್ದಾನೆ, ಕನ್ನಡ ಹೋರಾಟ ಗಾಡಿತಾನೆ. ನೀನು ಯಾಕೆ ಇಂಗ್ಲೀಷ್ ಮಾತಾಡ್ತೀಯಾ? ಈಗ ಇಂಗ್ಲೀಷ್ ಬಿಟ್ರೆ ಯಾವ್ದು ಬರಲ್ಲ ನಿಂಗೆ. ನೀನು ಒಂದು ಮಾತು ಇಂಗ್ಲೀಷ್ ಮಾತಾಡಿದಾಗ ಬಿಗ್ ಬಾಸ್ ಹೊರಗಡೆ ಬಾ, ಅವತ್ತು ನೀನು ಮೆತ್ತೀನಿ ಕನ್ನಡ ಹೋರಾಟಗಾರ್ತಿ ಅಂತ. ಅವತ್ತು ಓಪನ್ ಚಾಲೆಂಜ್ ಆಗ್ತೀನಿ ನಿನ್ಗೆ. ಎಲ್ಲಾಗಿಂದ ದೊಡ್ಡಳು ನೀನು, ಅದರಲ್ಲಿ ಗೌರವಾಗಿರು ಆಯ್ತಾ. ಲಂಗಡಿ ತರ ಮೆರಿಬೇಡ. ಅದು ಇಲ್ಲ, ಅದು ಮಾಡೋಗಿಲ್ಲ. ಸುದೀಪಿಗೆ ಎದುರಿಗೇನಾ ನೀನು ದದ್ದ ಅರ್ಥ ಮಾಡ್ಕೋ. ನೀನು ಮಂಗ್ಳೂರಲ್ಲಿ ಇದ್ದು ಬೆಂಗಳೂರಿಗೆ ಬಂದು ಜೀವನ ಮಾಡ್ತಾ ಇದೀಯಾ. ಪಾಪ ಮುಂಬೈಯಿಂದ ಮಂಗ್ಳೂರಿಗೆ ಬಂದು ಮಂಗ್ಳೂರಿಂದ ಬೆಂಗಳೂರಿಗೆ ಬಂದಿರೋದು. ಅದ ನಿನ್ ಫ್ರೆಶ್ ತಿಳ್ಕೊ. ನೀನು ನೋಡಿದ್ಯಾ ಅದು ಯೂಟ್ಯೂಬಲ್ಲಿ ಒಂದು ತೆಂಗಿನಕಾಯಿ ಎಡಿತಾಳೆ ಪಾಪ ಹುಡುಗಿ. ಆ ತೆಂಗಿನಕಾಯಿ ಎಡಿಬೇಕಾದ್ರೆ ಹೌದು ಸರ್, ನೋಡ್ತೀವಿ ಸರ್. ನಮಗೆ ಗಿಲ್ಲಿ ನಟ ಇಷ್ಟ ಸರ್. ಗಿಲ್ಲಿ ನಟ ಅಂದ್ರೆ ಭಾರಿ ಇಷ್ಟ ನನಗೆ. ನಮ್ಮ ಮಂಡ್ಯದನು, ಮಂಡ್ಯಹಳ್ಳಿಯ ಅವ್ನಿಗೆ ಇನ್ನೇನಿಲ್ಲ. ಅಲ್ಲಿ ಅವ್ರು ಟ್ಯಾಂಗ್ ಎಳಿತಾರಲ್ಲ ಪಾಪ. ಅವ್ನು ಬನ್ನಿನ ಹಾಕೊಂಡೆ ಇದೇನ ಅಂತಲ್ಲ, ಅದೊಂದು ಅರ್ಥ ಮಾಡ್ಕೋಬೇಕು. ಬನ್ನಿನ ಹಾಕೊಂಡು ಬಂದು ಮಂಡ್ಯದಲ್ಲಿ ಒಂದ್ಸತಿ ತಿರ್ಗಾಡಕ್ ನಡಿ, ಅವಾಗ ಗೊತ್ತಾಯ್ತದೆ. ನಮ್ಮ ಮಂಡ್ಯ ಒಂದು ಹಾಸನ, ನಮ್ದು ಲೆಕ್ಕಾಚಾರದಲ್ಲಿ ನಮ್ದು ಹಾಸನ ಡಿಸ್ಟ್ರಿಕ್ಕು. ಆದ್ರೆ ನಮ್ ಗಿಲ್ಲಿ ಅಂದ್ರೆ ಭಾರಿ ಇಷ್ಟ ನನಗೆ, ಬಹಳ ಇಷ್ಟ. ಈಗ ಮೊನ್ನೆ ಧ್ರುವಂತವರು ಗಿಲ್ಲಿ ಮೇಲೆ ಒಂದು ಆರೋಪ ಮಾಡಿದ್ದಾರೆ. ಏನಂದ್ರೆ ಗಿಲ್ಲಿಗೆ ಕಾರ್ ಇದೆ, ಮನೆ ಇದೆ, 100 ಕುರಿ ಇದೆ, ಇವ್ನು ಬಡವ ಹೆಂಗಾಗ್ತೀಯ ನೀನು ಸರ್? ಗಿಲ್ಲಿ ನಟ ಹೇಳಿದ್ರೆ ಏನಂತ ಗೊತ್ತಾ ಸರ್? ನಾನ್ ಫಾರಂ ಮಾಡ್ತೀನಿ, ಇಲ್ಲಿಂದ ಗೆತ್ಕೊಂಡು ಹೋಗಿ ಅಂತ ಹೇಳಿರೋದು. ಅಲ್ಲಿ ಮಲ್ಲಿ ಐತೆ ಅಂತ ಹೇಳ್ದಲ್ಲ ಪಾಪ. ಅವರು ಬಡಸ್ತಾನಿಂದ ಬಂದಿರೋದು. ಧ್ರುವಂತ್ ಏನ್ ಗೊತ್ತು, ಅವ್ರ ಅಪ್ಪ ಅಮ್ಮ ಮಾಡಿರೋದ ಎಂಜಾಯ್ ಮಾಡ್ತಾವನೆ. ಮೊದ್ಲು ಈ ವಾರ ಅವ್ನು ಓಡಿಸ್ಬೇಕು. ಅವನ್ನ ಮತ್ತೆ ಇನ್ನೊಬ್ರು ಇದಾರ ಅಶ್ವಿನಿ ಮೇಡಮ್, ಅವ್ರಿಬ್ರು ತೆಗಿಬೇಕು. ದೊಡ್ಡ ಬಕೆಟ್ ಅಂದ್ರೆ ಬಕೆಟ್ ಅವರು. ಸರ್ ಅವ್ರ ಅಪ್ಪ ಎಲ್ಲೋದ್ರು ಅವರೇ. ನಾನೇ ಡಾನು. ಬಿಗ್ ಬಾಸ್ ಅಲ್ಲಿ ನಾನೇ ಡಾನು. ಅಲ್ಲಿ ಪಾಪ ಅವ್ ಚಿಕ್ಕ ಹುಡಿ ಮೇಲೆ ಜಗಳಕ್ಕೆ ಹೋಗ್ತಾರ. ಸರಿನಾ ಸಾವು? ರಕ್ಷಿತ ಮೇಲೆ ಹೋಗಿ ಜಗಳ ಮಾಡಕ್ ಹೋಗ್ತಾರ. ಸರಿನಾ ಸರ್? ಏನೇ ಆಗಿರ್ಲಿ ಅವ್ರ ಭಾಷೆ, ಅವ್ರು ಮುಂಬೈಲಿ ಬೆಳೆದಿರೋದು. ಇವ್ರು ಹೇಳ್ತಾನ, ಅವ್ನು ಹೇಳ್ತಾನಲ್ಲ, ಅವನು ಧ್ರುವಂತ ಹೇಳ್ತಾನಲ್ಲ, ನಿಂಗೆಲ್ಲ ನಮ್ದು ಮಂಗ್ಳೂರೇ. ನೀನು ದದ್ದ ಅರ್ಥ ಮಾಡ್ಕೋ. ನೀನು ಮಂಗ್ಳೂರಲ್ಲಿ ಇದ್ದು ಬೆಂಗಳೂರಿಗೆ ಬಂದು ಜೀವನ ಮಾಡ್ತಾ ಇದೀಯಾ. ಪಾಪ ಮುಂಬೈಯಿಂದ ಮಂಗ್ಳೂರಿಗೆ ಬಂದು ಮಂಗ್ಳೂರಿಂದ ಬೆಂಗಳೂರಿಗೆ ಬಂದಿರೋದು. ಅದ ನಿನ್ ಫ್ರೆಶ್ ತಿಳ್ಕೊ. ನೀನು ನೋಡಿದ್ಯಾ ಅವ್ರದ್ದು ಯೂಟ್ಯೂಬಲ್ಲಿ ಒಂದು ತೆಂಗಿನಕಾಯಿ ಎಡಿತಾಳೆ ಪಾಪ ಹುಡುಗಿ. ಆ ತೆಂಗಿನಕಾಯಿ ಎಡಿಬೇಕಾದ್ರೆ ಅದು ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಅಂತವ. ಆದ್ರೂ ಅದ್ರ ವಿಡಿಯೋ ಮಾಡಿ ನಮ್ಮ ಕನ್ನಡ ಉಳಿಸ್ತಾವಳೆ. ಅದು ತಿಳ್ಕೊ ಫಸ್ಟ್ ಮಗ ನೀನು. ಪಾಪ ಹುಡುಗಿ ಮೇಲೆ ನೀನೇನು ದೂರ ಓಡಿಸ್ಬೇಡ. ನೀನು ಪ್ರಶ್ನೆ ನೀನು ಹೆಂಗೆ ಜೀವನ ಮಾಡೋಕೆ ನೀನು ತಿಳ್ಕೊ ಫಸ್ಟು. ಇನ್ನೊಬ್ಬರ ಮೇಲೆ ಬೆಳ್ದು ತೋರಿಸೋಲ್ಲ. ನಿನಗೆ ಒಂದು ತೋರಿಸ್ತಾ ಇದ್ರೆ ನನಗೆ 3 ತೋರಿಸ್ತಾವೆ. ಅದು ಅರ್ಥ ಮಾಡ್ಕೋ. ಅಷ್ಟು ತಿಳ್ಕೊಂಡು ಜೀವನದಲ್ಲಿ ನೀನು ಬಿಗ್ ಬಾಸಲ್ಲಿ ಗೆದ್ದು ನೀನು ತಾಕತ್ತೆ ನೋಡ್ತೀನಿ. ಅಲ್ಲಿ ನಿಜವೇ ಸರ್ ಹೇಳ್ತೀರಲ್ಲ, ಅದರಲ್ಲಿ ನನಗೆ ಭಾಳ ಇಷ್ಟ ಅಂದರೆ ಗಿಲ್ಲಿ ನಟ, ಆಮೇಲೆ ಗಡ್ಡ ಪಡ್ಕೊಂಡಿದ್ರಲ್ಲ ಅವರು ರಘು, ಸೂಪರ್ ಸರ್. ಆ ಗಿಲ್ಲಿ ನಟ, ರಘು, ಆ ರಕ್ಷಿತ, 3 ಜನ ಭಾರಿ ಇಷ್ಟ ನಮಗೆ ನಿಜವೇ. ಈಗ ರಘುನ ತುಂಬಾ ಒಳ್ಳೆ ಟಾಮಣಿ ತರ ಕಾಲು ಎಳಿತಾ ಇರ್ತಾರೆ ಗಿಲ್ಲಿ ಅವರು. ನಿಮ್ಗೆ ಹೇಗೆ ಅನಿಸಿದೆ ಸರ್? ನಮ್ಗೆ ಖುಷಿ ಆಯ್ತದೆ. ನೀವು ಅನ್ಕೋಬೋದು ಅಷ್ಟೇ. ನಾವು ಅವರು ತಂದೆ ತರ ಆ ತಂದೆ ಮಗನ ಹಂಗೆ ಚುಡಾಸ್ಕೊತಾನೆ ಅಷ್ಟೇ ಹೊರತು ಅವ್ರದ್ದು ತಾಳ್ಮೆ ಇದಲ್ಲ ಭಾರಿ ಇಷ್ಟಪಡ್ತೀನಿ ನಾನು. ರಘುವರ್ದು ತಾಳ್ಮೆ ಜಾಸ್ತಿ ಇಷ್ಟ ಇದೆ. ದಾಡಿ ಎಳಿತಾರೆ ಸರ್. ಇನ್ನೇನಿಲ್ಲ ಸರ್, ನಮ್ಗೆ ಖುಷಿ ಅದು ನೋಡ್ತಾ ಇದ್ರೆ. ನಮಗೆ ಇಷ್ಟೆಲ್ಲ ಬೇಜಾರಾಗಿದ್ದಾವೆ. ಒಂಥರ ಕಾಮಿಡಿ ತರ ಖುಷಿ ಆಯ್ತದೆ. ಜನಕ್ಕೆ ತಪ್ಪು ಅನ್ಕೋಬೋದು. ಮೊನ್ನೆ ಒಂದು ಗಿಲ್ಲಿ ಒಂದು ಜಗಳ ಆಗ್ಬಿಟ್ಟ. ಯಾರಿಗೆ? ಅಶ್ವಿನಿ ಮೇಡಮ್ಗೆ ಮತ್ತೆ ಇನ್ನೊಂದು ಜಾನ್ವಿಗೆ. ಅವನ ಜಗಳ ಬೇಕು ಅಂತ ಅಸ್ತಿಲ್ಲ, ಆದ್ರೆ ಈ ಥರ ನಡೀತದೆ ಅಂತ ಹೇಳ್ದ. ಅದು ಜನ ತಪ್ಪು ತಿಳ್ಕೊಂಡಿರೋದು ಎಷ್ಟೋ ಜನ. ಅವ್ರು ಮಾಡೋದು ಹಂಗೇನೆ. ಇವತ್ತು ಅವಳು ಹೇಳಿಲ್ಲ, ಗಿಲ್ಲಿ ಹತ್ರ ಹೋಗಿ ಹೇಳಿರೋದು, ನಾನು ಇನ್ನು ಲೈಫಲ್ಲೇ ಇಂಥರನ್ನ ನಾನು ಫ್ರೆಂಡ್ಶಿಪ್ ಮಾಡಲ್ಲ, ಇಂಥ ಲೈಫಲ್ಲಿ ನನ್ನ ಮಕ್ಕ ಆಯ್ತು ನೋಡಲ್ಲ ಅಂತ. ತಿರ್ಗಾ ಮೊನ್ನೆ ಹೋಗಿ ಅವ್ರ ಜೊತೆ ಕೂತಾಳೆ ಮಾತಾಡ್ಕೊಂಡು. ಅದಕ್ಕೆ ಗಿಲ್ಲಿ ಬೇಜಾರಾಯಿತು. ಅದಕ್ಕೆ ಹೇಳಿದ್ದೇನೆ, ತಪ್ಪೇನಿದೆ? ಓಕೆ. ಮೊನ್ನೆ ಈಗ ಇವ್ರದ್ದು ಅಶ್ವಿನಿ ಅವರು ಮತ್ತೆ ಜಾಹ್ನವಿ ಜಗಳ ಆಡ್ತಾ ಇರ್ತಾರೆ, ಅವ್ರ ಬಗ್ಗೆ ಏನು ಸರ್? ಅಶ್ವಿನಿ ಜಾಹ್ನವಿ ಅದೇ ಗೊತ್ತಾ, ಅದು ಓಟ್ ನೆನ್ನೆ ನಡೆದಿರೋದು. ನೆನ್ನೆ ನೈಟ್ ನೋಡಿದ ನಾವು. ಅದು ಓಟ್ ಇದಕ್ಕೆ ಅವ್ರನ್ನ ಸೇವ್ ಮಾಡ್ಬೇಕಾದ್ರೆ ಅಶ್ವಿನಿ ಮೇಡಮ್ ಹೇಳಿರೋದು, ನಾನು ಸಾಲ ಮಾಡ್ಬಿಡ್ತೀನಿ ಅಂದ್ಬಿಟ್ಟು ಹೇಳಿ ಹೋಗಿ ಮಾತಾಡ್ಕೊಂಡು ಹೋಗಿರೋದು. ಅಲ್ಲಿ ಹೋದ್ಮೇಲೆ ಆ ಪಾಪ ಜಾಹ್ನವಿ ನಾನು ಇದು ಮಾಡ್ಬೇಕಂತ ಅವ್ಳು ಭಾರಿ ಜಂಬ. ಅವಳಿಗೆ ಜಾಹ್ನವಿ ನಾನು ಜಗಳ ಮಾಡ್ತಾಳಲ್ಲ, ಅವ್ರ ಮನೆ ಗಿಲ್ಲಿ ಹೊಡೆದಲ್ಲ, ಅವಳು ಹೆಸರು ಜಾಹ್ನವಿ. ರಿಷಾನು ಜಾಹ್ನವಿ ಜಗಳ ಮಾಡಿದ್ದಾನೆ. ಅವರೇ ಜಗಳ ಮಾಡ್ಕೊಂಡಿದ್ದು. ಅವಳು ಹೋಯ್ತಲ್ಲ, ಅದು ಕೊಟ್ಟನವಲ್ಲ, ಇಬ್ರು ಅವ್ರ ಕಡೆಲ್ಲ ಇವ್ರ ಕಡೆ ಟೀಮ್ ಇಲ್ಲ. ರಾಶಿಕಾ ಇಬ್ರು ಜಗಳ ಮಾಡಿದ್ದು. ಆ ರಾಶಿಕಾ ಪಾಪ ಅದೇನು ತೊಂದರೆ ಇಲ್ಲ ಸರ್. ಅವಳು ಒಬ್ಬಳದೇ ಗಿಲ್ಲಿ ಕೊಡಲಿಲ್ಲ. ಅವಳು ಒಬ್ಬಳದೇ ಸ್ವಲ್ಪ ಹಿಂಸೆಯಲ್ಲಿ, ಅವಳದೇ ಹಿಂಸೆಯಲ್ಲಿ. ಸಾಟರ್ಡೆ ಎಪಿಸೋಡ್ ಅಲ್ಲಿ ಅವ್ರನ್ನ ಮನೆ ಮಂದಿಗೆಲ್ಲ ವೋಟಿಂಗ್ ಕೇಳಿದ್ರು. ಕಾರ್ಡ್ ಎಲ್ಲೋ ಕಾರ್ಡ್ ಅಂತ ಎಲ್ಲ ಕಾರ್ಡ್ ಕೊಟ್ಟು ಉಳಿಸ್ಕೊಂಡ್ರು. ಅದೆಲ್ಲ ನಿಮ್ಗೆ ಸರಿ ಅನಿಸ್ತಾ? ಯಾಕಂದ್ರೆ ಒಬ್ಬ ಹುಡುಗ ಹೊಡೆದಿದ್ರೆ ಮನೇಲಿ ಉಳಿಸ್ಕೊಳ್ತಿದ್ರೆ ಅವರು. ಸರ್ ಇಲ್ಲ ಆ ಗಿಲ್ಲಿ ನಟ, ನಾನು ಒಂದು ಮಾತಾಡ್ತೀನಿ. ಆ ಗಿಲ್ಲಿ
ರೈತ ಮಗ, ಬಡವನ ಮಗ, ಬಡವ ಸ್ಥಾನದಲ್ಲೇ ಬಂದಿರೋದು. ಅವನೇನಂತ ಗೊತ್ತಾ ಸರ್, ನಾನು ಆಡಕ್ಕೆ ಬಂದಿರೋದು, ಆಕೆನೂ ಆಡಕ್ಕೆ ಬಂದಿರೋದು, ಅದಕ್ಕೋಸ್ಕರ ಇದೊಂದ್ಸರಿ ಚೆಮ್ಸಿ ಅವರು ಆಟ ಆಡಲಿ, ಅವ್ರು ಖುಷಿ ಪಟ್ಟು ಬಂದಿರಂತೆ. ಅದು ಅವ್ಳು ಉಳಿಸ್ಕೊತಾ ಇಲ್ಲ, ಅಲ್ಲಿ ಮನೇಲಿ ಅದು ಉಳಿಸ್ಕೊತಾ ಇಲ್ಲ, ಅದವ್ಳು ತಿಳ್ಕೋಬೇಕು. ಅವ್ರ ಮನೆಯವ್ರು ಏನಾದ್ರು ಗೊತ್ತಿದ್ರೆ ಅವ್ನು ಮುಂದೆ ಮಾತಾಡೋದು, ಮೊದಲು ಅವ್ರಿಗೆ ಪತ್ರ ಬರೀರಿ. ಅವಳ ಹೆಸರು ಇಶಾಗೌಡಗಲ್ಲ, ಕಾವ್ಯ ಒಳ್ಳೆಯವ್ರು ಸರ್, ಕಾವ್ಯ ಬಗ್ಗೆ ಏನಿಲ್ಲ. ಇವ್ರು ಸರ್ ಅಶ್ವಿನಿ ಮೇಡಮ್ಗೆ ಮನೆಯಿಂದ ಯಾರೋ ಒಂದು ಪತ್ರ ಬರೀಬೇಕು. ಅಮ್ಮ ನಿನ್ಗೆ ಹೊರಗಡೆ ಎಲ್ಲ ರಕ್ಷಣಾ ವೇದಿಕೆಲ್ಲ ಇದ್ದು ತುಂಬಾ ಸರ್, ಒಂದ್ ನಿಮಿಷ, ರಕ್ಷಣಾ ವೇದಿಕೆ ಒಳ್ಳೆ ಹೆಸರು ಮಾಡಿದ್ರು. ಈ ಬಿಗ್ ಬಾಸ್ ಹೋಗಿ ಹೆಸರು ಹಾಳು ಮಾಡ್ಕೊಂತಾರೆ ಸರ್. ಒಂದ್ ಮಾತಾಡಿ, ರಕ್ಷಣಾ ವೇದಿಕೆ ಅಂತಾರಲ್ಲ, ನಾವು ರಕ್ಷಣಾ ವೇದಿಕೆಯಲ್ಲಿ ನಾವು ಗೊತ್ತು, ನಾವು ಕನ್ನಡಿಗರು, ನಮ್ಗೆ ಒಂದು ಭಾಷೆ ಇಂಗ್ಲೀಷ್ ಬರಲ್ಲ. ಸಂದು ಪಸ್ಕ ಇಂಗ್ಲೀಷ್ ಆಗಿ ಹೊಡಿಬೇಕು ಸರ್. ನೀನು ಕನ್ನಡ ಇದ್ದಾನೆ, ಕನ್ನಡ ಇದ್ದಿತ್ತಾನೆ, ಕನ್ನಡ ಹೋರಾಟ ಗಾಡಿತಾನೆ, ನೀನು ಯಾಕೆ ಇಂಗ್ಲೀಷ್ ಮಾತಾಡ್ತೀಯಾ? ಈಗ ಇಂಗ್ಲೀಷ್ ಬಿಟ್ರೆ ಯಾವುದು ಬರಲ್ಲ ನಿಂಗೆ. ನೀನು ಒಂದು ಮಾತು ಇಂಗ್ಲೀಷ್ ಮಾತಾಡಿದಾಗೆ ಬಿಗ್ ಬಾಸ್ ಹೊರಗಡೆ ಬಾ, ಅವತ್ತು ನೀನು ಮೆಚ್ತೀನಿ ಕನ್ನಡ ಹೋರಾಟಗತ್ತೆ ಅಂತ, ಅವತ್ತು ನಾನು ಓಪನ್ ಚಾಲೆಂಜ್ ಆಗ್ತೀನಿ ನಿನಗೆ. ಅಶ್ವಿನಿ ಅವರಿಗೆ 105 ಮನೆ ಇದೆ, ಕೋಟಿಗಟ್ಟಲೆ ಆಸ್ತಿ ಇದೆ, ಬಿಗ್ ಬಾಸ್ ಬೇಕಾಗಿರ್ಲಿಲ್ಲ ಕೆಲವರು. ಅದೇ ಬೇಕಾಗಿಲ್ಲ, ಬೇಜಾನ್ ಆಸ್ತಿ ಇದೆ, ಏನೋ ಸರ್. ಏನು ಗೊತ್ತಾ, ಒಂದು ಹೆಸರು ಮಾಡೋಕ್ಕೋಸ್ಕರ ಹೋಗಿದ್ರೆ, ಆ ಹೆಸರು ಮಾಡೋದು ಆ ಥರ ಅಲ್ಲ. ಇಲ್ಲಿ ಹೋಗಿ ಹೆಸರು ಕೆಡ್ಸ್ಕೊಂಬತ್ತಾವ ಅಕ್ಕ, ಹೆಸರು ಮಾಡ್ತಾ ಇಲ್ಲ, ಅಲ್ಲಿ ಹೆಸರು ಕೆಡ್ಸ್ಕೊತಾ ಇರೋದು. ಅಲ್ಲ ಸರ್, ಅಷ್ಟು ಜನ ಎಲ್ಲ, ಇಷ್ಟು ಜನ ನಾನು ನೋಡ್ತೀನಲ್ಲ ಸರ್, ಮೀಡಿಯಾದಲ್ಲೆಲ್ಲ ನೋಡ್ತೀನಿ. ಅಷ್ಟು ಜನ ಓಟ್ ಎಲ್ಲಿಂದ ಬರ್ತದೆ ಅಮ್ಮಂಗೆ, ಹೆಂಗ್ ಸೇವ್ ಆಗ್ತಾವ್ರೆ? ನನ್ನ ಅನ್ಸಿಕೆ ಬಿಗ್ ಬಾಸೇ ಡೆಮ್ಮಿ, ಫೇಕ್ ಬಿಗ್ ಬಾಸ್ ಅನ್ನಿಸ್ತದೆ ಒಂದ್ಸತಿ. ಮತ್ತೆ ಈಗ ಪ್ರಶ್ನೆ ಇದ್ರಲ್ಲಿ ನೋಡ್ತೀವಲ್ಲ, ನಾವು ಟಿ ವಿಲೆಲ್ಲ ನ್ಯೂಸೆಲ್ಲ ನೋಡ್ತೀವಲ್ಲ, ಈಗ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ತೀವಿ, ಪ್ರಶ್ನೆ ಇರ್ತದೆ, ಗಿಲ್ಲಿದಿರ್ತದೆ ಓಟು. ಪ್ರಶ್ನೆ ಅಶ್ವಿನಿ ಮೇಡಮು ಸೇವ್ ಆಯ್ತಾಳೆ, ಅದಂಗೆ ಹೇಳಿ? ಜನಕ್ಕೆ ಮುಗ್ದು ಎತ್ತಿರ್ತೇನೆ ನೀವು ಹೇಳಿ ಸರ್. ಆಮೇಲೆ ಲಾಸ್ಟಲ್ಲಿ ಗಿಲ್ಲಿ, ಲಾಸ್ಟ್ಗೆ ಗಿಲ್ಲಿ ಬರೋದು ಯತ್ನ ಮಾಡಿ. ಗಿಲ್ಲಿ ಪ್ರಶ್ನೆ ಇಲ್ಲಿ, ಗೆಲ್ಲಿ ಪ್ರಶ್ನೆ ಇರ್ತಾನೆ ಅಲ್ಲ. ಗಿಲ್ಲಿ ಅವ್ರು ಗೆಲ್ಲಿಸ್ತಾರೋ ಬಿಡ್ತಾರೋ ಇಷ್ಟ ಬೇರೆ ಸರ್. ನಮ್ಮ ಇಷ್ಟ ಇದೆ, ಗಿಲ್ಲಿ ಇಷ್ಟ ಇದೆ. ಜನರೆಲ್ಲ ವೋಟ್ ಮಾಡ್ತಾರೆ ಗಿಲ್ಲಿಗೆ, ಸೇವ್ ಆಗ್ತಾರೆ. ಅಶ್ವಿನಿ ಮೇಡಮ್ಗೆ ಯಾರು ವೋಟ್ ಮಾಡ್ತಾವ್ರೆ? ಎಲ್ಲರೂ ಬೈತಾವ್ರೆ, ಅವ್ರಿಗೆ ವೋಟ್ ಮಾಡ್ತಾರೆ. ಅವ್ರಿಗೆ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗ್ಯಾರೇನೋ, ಇಷ್ಟು ಜನಕ್ಕೆ ದುಡ್ಡು ಕೊಟ್ಬಿಟ್ಟು ಕೋಟಿ ಕೊಳಿತದಲ್ಲ, ನಮ್ಮಂತರ ಕೊಟ್ಟು ನಾವು ವೋಟ್ ಮಾಡೋವಪ್ಪ, ನಾವು ವೋಟ್ ಮಾಡೋ ಸರ್. ನಮ್ಗೆ ಕೊಟ್ಟಿದ್ರೆ, ನಮ್ಮೊಂದು 50,000 ಕೊಟ್ಟೋಗಿದ್ರೆ ನಚ್ಕಟ ನಾವು ಒಮ್ಮನ ಫೋಟೋ ಮಡಿಕೊಂಡು ಇಲ್ಲಿ ಆಟೋದಲ್ಲಿ ಮಡಿಕೊಂಡು ಪೂಜೆ ಮಾಡ್ಕೊಂಡು, ಅಪ್ಪ ಅಶ್ವಿನಿ ಮೇಡಮ್ ಅಂತ ಕೂಡಾಡವು. ಅದು ಇಲ್ಲ, ಅದು ಮಾಡೋಗಿಲ್ಲ. ಸುದೀಪ್ಗೆ ಎದುರಿಗೇನಾ? ಅಲ್ಲ, ಅಶ್ವಿನಿ ಮೇಡಮ್ ಅವ್ರಿಗೆ ರಕ್ಷಣಾ ವೇದಿಕೆ ಅವರಲ್ಲ, ಏನಾರ ಬಂದು ಸ್ಟ್ರೈಕ್ ಗೀಟ್ಗೆ ಏನಾರ ಮಾಡಿರೋ ಅಂತ ಎದುರಿಗೇನ ಅವ್ರಿಗೇನ? ಸುದೀಪ್ ಸರ್ ಹೆದರಿಕೆನಾ? ಹೆದರಿಕೆ ಅಂತ ಹೇಳ್ತಾರೆ. ಹೆದರಿಕೆ ಅಂತ ಹೇಳ್ತಾರದು. ಅವರು ಯಾವಾಗಲೂ ಫಸ್ಟೇ ಸೇವ್ ಆಯ್ತಾರಲ್ಲ, ಗಿಲ್ಲಿಗೆ ಇದು ಮಾಡ್ತಾರಲ್ಲ, ಅದಕ್ಕೆ ಹೇಳ್ತಾರೆ ಸರ್. ಅದಕ್ಕೆ ನೀವು ಹೇಳ್ತಾರೆ ಮತ್ತೆ ಕ್ಲಾಸ್ ತಗೊಳ್ಳಲ್ಲ ಅಂತಲ್ಲ? ಕ್ಲಾಸ್ ತಗೊಳ್ತೀವಲ್ಲ ಅವರು, ಯಾವಾಗಲೂ ಅಶ್ವಿನಿ ಅವರಿಗೆ ಸುಮ್ಮನೆ ಇರ್ತಾರಲ್ಲ, ಅದಕ್ಕೆ ನಿಮ್ಗೆ ಡೌಟು. ಸರ್ ನಮಗೆ ಗಿಲ್ಲಿ ನಟ ಇಷ್ಟ ಸರ್. ನಮ್ಮ ಮಂಡ್ಯದನು, ನಾವು ಪಾಂಡಪುರದವರು, ಅಲ್ಲೇ ಪಕ್ಕದ ಇರೋದು. ಗಿಲ್ಲಿ ನಟ ನಂಬರ್ 1 ಆಟ ಆಡ್ತಾನೆ, ಚೆನ್ನಾಗಿ ಗಿಲ್ಲಿ ನಟ ಆಡ್ತಾನೆ ಸರ್, ತುಂಬ ಗೆದ್ಬರ್ಬೇಕು ಸರ್. ಅವನದೇ ಕಪ್ಪು. ಈಗ ಮತ್ತೆ ಅವ್ರು ಪ್ರಿವಿಯಸ್ ಯಾವ್ದಾದ್ರು ನೋಡಿದ್ರು ನೀವು? ಸರ್ ಮೊದಲೆಲ್ಲ DKD ಬಂದಿತ್ತು. ಹಾಂ ಸರ್, ನೋಡಿದ್ದೀನಿ. ತುಂಬ ಚೆನ್ನಾಗಿತ್ತು ಸರ್. ಸರ್ DKD ನಂಬರ್ 1+ ಇತ್ತು, ಗಿಲ್ಲಿ ನಟದಿಂದ ಇತ್ತು. ಇವಾಗ ನಂಬರ್ 1 ಇರೋದು ಬಿಗ್ ಬಾಸ್, ಗಿಲ್ಲಿ ನಟದಿಂದ ಇರೋದು ಬಿಗ್ ಬಾಸ್ ಇರೋದು. ಅವನಿಂದ ಹೊರಗಡೆ ಬಂತಂದ್ರೆ ಬಿಗ್ ಬಾಸ್ ನೈ ಇಲ್ಲ, ಅವನಿಂದ ಬಿಗ್ ಬಾಸಿಂದ ಗಿಲ್ಲಿ ನಟ ಅಲ್ಲ, ಗಿಲ್ಲಿನಿಂದ ಬಿಗ್ ಬಾಸ್ ಇರೋದು. ಈಗ ಮೊನ್ನೆ ಒಂದು TRP ಬಂದು ರಿಲೀಸ್ ಆಯ್ತು. ಗಿಲ್ಲಿ ನಟ ಜಿ ಕನ್ನಡ ಟಾಪ್ 1 ಇತ್ತು. ಬಿಗ್ ಬಾಸ್ ಬಂದು ಬಿಗ್ ಬಾಸ್ ಟಾಪ್ 1 TRP. ಇವಾಗ ಟಾಪ್ 1 ಇರೋದು ಬಿಗ್ ಬಾಸ್, ಗಿಲ್ಲಿ ನಟದಿಂದ ಇರೋದು. ಹ್ಞೂ ಸರ್, ಪಕ್ಕ ಅವನಿಂದ ಬಂದಿರೋದು. ಪಕ್ಕನಾ? ಸತ್ಯವಾಗ್ಲೂ ಯಾರು ಇಷ್ಟ ಇಲ್ಲ ಸರ್ ನಮಗೆ? ಅಶ್ವಿನಿ ಗೌಡ ಇಷ್ಟ ಇಲ್ಲ ಮೇಡಮ್. ನಮಗೆ ಕೂದು ಬಿಡ ಧ್ರುವಂತ್, ಅವನು ಹುಟ್ಟು ಬಗೆಟ್, ಹುಟ್ಟು ಬಗೆಟ್, ಚಿಕ್ಕ ಹುಡುಗಿ ಜೊತೆ ಬರೀ ಚಿಕ್ಕ ಹುಡುಗಿ ಜೊತೆ ಗಲಾಟೆ ಮಾಡ್ಕೊಂಡು ಇರ್ತಾನೆ, ಕಾಳು ಇರ್ತಾನೆ.